ಪರ್ಸ್ನಾಗ ಎಷ್ಟಿತ್ತು? 4000 ಮ್ಯಾಲ್ 300 ಐತಿ. ಅದಕ್ಕಿನ್ನ 700 ಸೇರ್ಸ್ಕೊಡು. ಕಡಿತೈತೇನಾ ಸಣ್ಣಗಿ? ಕೊಟ್ಟಷ್ಟು ತಗೊಂಡು ಸುಮ್ಮನೆ ಹೋಗ. ಆತ್ ಬಿಡು, ನಿಂಗೂ ಜೀವನ ಬೇಸರದನ್ ಕಾಣ್ತೈತಿ. ನೀ ರೊಕ್ಕ ಕಸ್ಕೊಂಡಿರೋ ಸುದ್ದಿ ರಾಯಕಾರಣನ್ ಕಿವಿಗ್ ಬಿದ್ರ ಮರ್ಯಾದೆಯಿಂದ ಎಲ್ಲ ರೊಕ್ಕ ವಾಪಸ್ ಕೊಟ್ಬಿಡ. ಆತು ತಗೋ, ಹೇಳಕ್ ಹೋಗ್ಬೇಡ. ಇದನ್ನು ನೀ ಯಾರಿಗೂ ಹೇಳಕ್ ಹೋಗ್ಬೇಡ. ಏನು? ಚೈನ್ ಕಿತ್ಕೊಂಡಿದ್ದ. ಅಯ್ಯೋ, ನನ್ ಬಂಗಾರ ಚೈನ್ ಹೊಡ್ಕೊಂಡ್ ಹೋದ್ನಲ್ರಿ ಅಪ್ಪ. ಏ ಬರಗಾಲದಾಗ ನಿಯತ್ ಇಟ್ಕೊಂಡು ಏನ್ಲೇ ಮಾಡ್ತಿ? ನೀ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿ 10 ವರ್ಷ. 10 ವರ್ಷದಾಗ ಹೋದನ ಇದು ಟ್ರಾನ್ಸ್ಫರ್. ನಿನ್ನ ಸಲುವಾಗಿ ನನಗೆ ಸಾಕಾಗೈತಿ. ಆದ್ ಬಿಡ, ಈಗ ನೀನ ಹೇಳಿದ ಕಡೆ ಸೈನ್ ಮಾಡು. ಸೈನ್ ಮಾಡ್ಲಿಲ್ಲ, ನೀನು ವಾಪಸ್ ಬರ್ದಿರೋ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನ. ಸುಮ್ಮನೆ ದಸ್ತಖತ್ ಹಾಕ್ಲೆ, ಇಲ್ಲ ಅಂದ್ರೆ ಇದೇ ಸ್ಲಮ್ನಾಗ ಬೇವರ್ಸಿ ಹಣ ಹಾಕ್ತಿ. ಏನಂದ್ರಿ? ಯಾರು ಇವರೆಲ್ಲ? ನೀನ್ ಯಾಕೆ ಬರಕ್ ಓದಿಲ್ಲ ಅಳಿತಾ ಇಲ್ಲಿ? ಸತೀಶ್ ಶಿರೋಮಣಿ ನೋಡ್ಬೆ, ಈ ಹುಬ್ಳಿನಾಗ ಯಾವ ಆಫೀಸರ್ ಇಲ್ಲಿ ಹೇಳಿದ ಕೆಲ್ಸನ ನಾ ಇರೋ ಕಡೆ ಬಂದು ಮಾಡ್ಕೊಟ್ಟು ಕೊಟ್ಟಷ್ಟು ರೊಕ್ಕ ತಗೊಂಡು ಹೋಗ್ತಾರ. ಆದ್ರೆ ನಿನ್ ಪಾಡ್ಯ ಗಂಡಂಗ ಸಾಕಷ್ಟು ಸಲ ಹೇಳಿದಿ, ಕೇಳದ್ನ? ಇನ್ನ ಟೈಮ್ ಐತಿ. ನಾ ಹೇಳಿದ ಕಡೆ ಸೈನ್ ಮಾಡಕ್ ಹೇಳು. ನಿನ್ ಗಂಡ ಸಿಗ್ತಾನ, ನನಗ ಮುನ್ಸಿಪಾಲ್ಟಿ ಜಾಗ ಸಿಗ್ತದ. ಕಾಡನ್ ಕಡಿದು ಪ್ರಾಣಿಗಳೆಲ್ಲ ಊರಾಗ ಬರಕ್ ಹತ್ಯಾವ. ಭೂಮಿ ಅಗದು ಮನೆ ಮಠ ಕಟ್ಟಕ್ ಹತ್ಯಾರ. ನಾಳೆ ನಿನ್ಗ ತಿನ್ನೋದಕ್ಕೇನು ಇಲ್ಲ ಅಂದ್ರ ನಿನ್ ಸಗಣಿನ ನೀನೇ ತಿನ್ಬೇಕಾಗ್ತೈತಿ. ನನ್ ಗಂಡ ಈ ದೇಶಕ್ಕೆ ದ್ರೋಹ ಮಾಡವಲ್ಲ, ತಿಳ್ಕೊ. ಮಹಾತಾಯಿ, ಯಥಾ ರಾಜ ತಥಾ ಪ್ರಜಾ ಅಂತ ಕೇಳಿದ್ದೆ ಅಮ್ಮ. ಆದ್ರೆ ಯಥಾಪತಿ ತಥಾ ಸತಿ ಅಂತ ನಿನ್ ನೋಡ್ಮೇಲೆ ಗೊತ್ತಾಗ. ಎತ್ತಲೇ ರಾಸ್ಕಲ್ ಕೈನಾ? ಇವನಿಗೆ ಧೈರ್ಯ ಹುಟ್ಟಿದ ಅಪ್ಪ ನಿನ್ ಬಂದೈತಿ ಅನ್ಕೊಂಡೆ. ಅಲ್ಲ, ಬಾಜುನಾಗ ಮಲಗಿದ ಹೆಂಡತಿಯಿಂದ ಬಂದೈತಿ. ಮೆಚ್ಬೇಕ್ಲೇ ನಿನ್ನ. ನ್ಯಾಯ ನೀತಿ ಸತ್ಯಕ್ಕೆ ಬೆಲೆ ಸಿಗ್ದಿರೋ ಈ ಭೂಮಿ ಮ್ಯಾಲೆ ಯಾಕೋ ಬದುಕಿರ್ಬೇಕು? ನಿನ್ನಂತ ಅನೈತಿಕತೆ ಹುಟ್ಟಿರೋ ಬೇವರ್ಸಿ ನಾಯಿ ಏನೋ ಗೊತ್ತಾಗ್ತೈತಿ? दोनों मर गया। ಸರ ಆ ಹುಡುಗ ನನ್ನ ಜೇಬ್ನಾಗಿದ್ದ ಪರ್ಸ್ ಹೊಡ್ಕೊಂಡು ಓಡಕತ್ತಾನ್ರಿ ನೋಡಿ ಸರ. ಬರ್ರಿ ನಿಮ್ಗೈತೀಗ. ಪೊಲೀಸ್ ಇಲ್ಲಿ ನಿಂದ್ರಿ ಸರ, ಒಳಗ್ ಹೋಗುದು ಬೇಡ. ಯಾಕ ಸರ ನಿಮಗ್ ಗೊತ್ತಿಲ್ರಿ, ಇದು ಭಾರಿ ಡೇಂಜರ್ ಸ್ಲಮ್ ಐತಿ. ಕಾಕಿ ಡ್ರೆಸ್ ಹಾಕೊಂಡು ಒಳಗ್ ಹೋಗೋದಂಗಿರ್ಲಿ. ಮಫ್ತಿಲ್ ಹೋದೋ ಯಾವ ಪೊಲೀಸು ಜೀವಂತ ಹೊರಗ್ ಬಂದಿಲ್ರಿ. ಪಿಕ್ ಪಾಕೆಟ್ ಇಂದ ಹಿಡಿದು 302 IPC ಸೆಕ್ಷನ್ ವರ್ಗು ಇದು ಕರ್ಮಭೂಮಿ ರೀ. ಇಲ್ಲಿ ವಾಸ ಮಾಡೋರ್ನ ಬಿಟ್ರೆ ಬೇರೆ ಯಾರು ಒಳಗ್ ಹೋಗಂಗಿಲ್ರಿ. ಪೊಲೀಸ್ ಆಗೋದಕ್ಕ ನಾಲಾಯಕದಿ ನೀನು. ಇಂಥವ್ರಿಗೆಲ್ಲ ಹೆದರ್ಕೊಂಡು ಡ್ಯೂಟಿ ಮಾಡಕ್ಕಾಗುತ್ತೇನೋ? ಇದೇನು ಪಾಕಿಸ್ತಾನ ಅಲ್ಲ ಐತೇನೋ? ಸುಮ್ಮನೆ ನನ್ನ ಜೊತೆ ಬಾರ. ಸರ 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 ಬ್ಯಾಡ್ರಿ, ನನ್ ಮಾತ್ ಕೇಳ್ರಿ. ಹೊಡ್ಕೊಂಡ್ ನೀವು ಹೋಗ್ಬೇಡ್ರಿ ಅಂತ ನನ್ನ ಮಾತು ಕೇಳಲಿಲ್ಲ ನೀವು. ಈ ಸಂಡಾಸ್ ತೊಳಿಬೇಕಂದ್ರ ಕನಿಷ್ಠ ಒಂದ್ ಟ್ಯಾಂಕರ್ ನೀರ ಇರಬೇಕು. ಲಗುನ್ ಬರ್ರಿ, ಇಲ್ಲಿದ್ರೆ ಹಂದಿಗಳು ಬಂದ್ ಮೈ ನೆಕ್ಕಾವು. ತಗೋ. ಪರ್ಸ್ನಾಗ ಎಷ್ಟಿತ್ತು? 4000 ಮ್ಯಾಲ್ 300 ಐತಿ. ಅದಕ್ಕಿನ್ನ 700 ಸೇರ್ಸ್ಕೊಡು. ಕಡಿತೈತೇನಾ ಸಣ್ಣಗಿ? ಕೊಟ್ಟಷ್ಟು ತಗೊಂಡು ಸುಮ್ಮನೆ ಹೋಗ. ಆತ್ ಬಿಡು, ನಿಂಗೂ ಜೀವನ ಬೇಸರದನ್ ಕಾಣ್ತೈತಿ. ನೀ ರೊಕ್ಕ ಕಸ್ಕೊಂಡಿರೋ ಸುದ್ದಿ ರಾಯಕಾರಣನ್ ಕಿವಿಗ್ ಬಿದ್ರ ಮರ್ಯಾದೆಯಿಂದ ಎಲ್ಲ ರೊಕ್ಕ ವಾಪಸ್ ಕೊಟ್ಬಿಡ. ಆತು ತಗೋ, ಹೇಳಕ್ ಹೋಗ್ಬೇಡ. ಇದನ್ನು ನೀ ಯಾರಿಗೂ ಹೇಳಕ್ ಹೋಗ್ಬೇಡ. ಏನು? ಚೈನ್ ಕಿತ್ಕೊಂಡಿದ್ದ. ಅಯ್ಯೋ, ನನ್ ಬಂಗಾರ ಚೈನ್ ಹೊಡ್ಕೊಂಡ್ ಹೋದ್ನಲ್ರಿ ಅಪ್ಪ. ರೀ ಅಣ್ಣವ್ರ, ರಾಯಕರಣ್ಣ ಹುಟ್ಟದಬ್ಬಕ್ಕ ಏನ್ ಉಡುಗೊರೆ ಕೊಡ್ಬೇಕಂತೀರಿ? ಅವನವನ ಇನ್ನೇನ್ ಕೊಡ್ಬೇಕಲೇ? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ ಬಂಗ್ಲಿ ಕಸ್ಕೊಂಡ ನನ್ನ ಹೆಂಡತಿ ಮಕ್ಕಳನ್ನ ಸ್ಲಮ್ಮಿ ತಳ್ಯಾನ. ಬಾಡಿಯಾಗ ಉಡುಗೊರೆ ಕೊಡ್ಬೇಕಂತ. ನೀವು ಬಂದು ಅವು ಹುಟ್ಟದಬ್ಬಕ್ಕ ಉಡುಗೊರೆ ಕೊಡ್ಲಿಲ್ಲ ಅಂದ್ರೆ ಅವ ನಿಮ್ಮನ್ನ ಸುಮ್ಮನೆ ಬಿಟ್ಟಾನೇನ್ರಿ? ಇಲ್ಲ
ತಗೋರಿ. ಗಣಿಯವರು ಬರ್ತೀನಿ ಅಂದಿದ್ರಲ್ಲ, ಯಾಕೆ ಬರ್ಲಿಲ್ಲ? ಅಣ್ಣವರು ಬರ್ಬೇಕಂತಾನೆ ಮಾಡಿದಿರಿ. ಯಾವನೋ ಪೇಪರ್ನವ ನೆರೆ ಸಂತ್ರಸ್ತರ ನಿಧಿನ ನುಂಗಿ ಹಾಕ್ಯಾರ ಅಂತ ಪತ್ರಿಕೆಯಲ್ಲಿ ಬರ್ತಿದ್ದ. ಅದಕ್ಕ ಅವನ ಎತ್ತಲಿಕ್ಕೆ ಸ್ಕೆಚ್ ಹಾಕಕತ್ತೇರಿ. ಮತ್ ನಾ ಇರೋದ್ಯಾಕ? ಹುಟ್ಟದಬ್ಬ ಐತಿ, ನಿಮ್ಗೆ ಯಾಕೆ ತ್ರಾಸ್ ಕೊಡ್ಬೇಕು ಅಂತ ಹೇಳಿ ಈ ಹೂ ಕೊಟ್ಟು ಕಳ್ಸ. ಬೇಸ್ ಹಾಕ್ಬಿಡು. ಅಣ್ಣ, ಇದು ನನ್ ಕಡೆಯಿಂದ ಒಂದ್ ಗಿಫ್ಟ್. ನೋಡಿದ್ರೇನ್ರೋ, ಚಡ್ಡಿ ಹಾಕೊಂಡಿರೋ ಪೋರ ನನಗೆ ಕತ್ತಿ ಕೊಟ್ಟಾನ. ಎಂತೆಂತವ್ರದ ಕೈಯಾಗ ಕತ್ತಿ ಇರ್ ಮುಂದ ನಿನ್ ಕೈಯಾಗ ಒಂದಿರ್ಲಿ ಅಂತ ತಗೊಂಬಂದಿನಿ. ಚಡ್ಡಿ